ಆರ್ಸಿಬಿ ತಂಡಕ್ಕೆ ಮತ್ತೊಬ್ಬ ಕನ್ನಡಿಗನ ಎಂಟ್ರಿ. ಮಯಾಂಕ್ ಆಗಮನದಿಂದ ಬೆಂಗಳೂರು ಆಗುತ್ತಾ ಮತ್ತಷ್ಟು ಬಲಿಷ್ಠ. ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಕಹಿ. ಹೌದು, ಕಳೆದ 17 ವರ್ಷಗಳಿಂದ ಒಂದೇ ಒಂದು ಬಾರಿ ಕಪ್ ಮೇಲೆತ್ತಲು ಸಾಧ್ಯವಾಗದ ಆರ್ಸಿಬಿ ಈ ಬಾರಿ ಅದ್ಭುತ ಲಯದಲ್ಲಿ ಕಂಡು ಬರುತ್ತಿದೆ. ಬ್ಯಾಟಿಂಗ್, ಬೌಲಿಂಗ್ ಎರಡರಲ್ಲೂ ಮಿಂಚಿರುವ ಆರ್ಸಿಬಿ ಕಪ್ ಮೇಲೆತ್ತುವ ನೆಚ್ಚಿನ ತಂಡಗಳಲ್ಲಿ ಮುಂಚೂಣಿಯಲ್ಲಿದೆ. ಆರ್ಸಿಬಿ ಆಟಗಾರರಿಂದ ಈ ಬಾರಿ ಸಂಘಟಿತ ಆಟ ಮೂಡಿ ಬರುತ್ತಿದೆ. ಒಬ್ಬರ ಮೇಲೊಬ್ಬರು ರನ್ ಹೊಳೆಯನ್ನೇ ಹರಿಸುತ್ತಿದ್ದಾರೆ. ಈ ಲಿಸ್ಟ್ ಅಲ್ಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೂಡ ಒಬ್ಬರು. ಆದರೆ ಡಿಡಿಪಿ ಗಾಯದ ಸಮಸ್ಯೆಯಿಂದ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಅವರ ಸ್ಥಾನಕ್ಕೆ ಮತ್ತೊಬ್ಬ ಅನುಭವಿ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಸೇರಿಕೊಂಡಿದ್ದಾರೆ. ಹಾಗಾದ್ರೆ ಮಯಾಂಕ್ ಬಂದಿರುವುದರಿಂದ ಆರ್ಸಿಬಿಗೆ ಅದೆಷ್ಟು ಲಾಭವಾಗುತ್ತೆ? ಡಿಡಿಪಿ ಬೆಸ್ಟಾ ಅಥವಾ ಮಯಾಂಕ್ ಓಕೆನಾ? ಅದೆಲ್ಲವನ್ನ ನೋಡೋಣ ಈ ಐಪಿಎಲ್ ಧಮಾಕಾದ ವಿಶೇಷ ಸ್ಟೋರಿಯಲ್ಲಿ. ಡಿಡಿಪಿ ಬದಲಿಗೆ ಕನ್ನಡಿಗ ಮಯಾಂಕ್ ಅಗರ್ವಾಲ್ 12 ವರ್ಷಗಳ ಬಳಿಕ ಆರ್ಸಿಬಿ ತಂಡವನ್ನ ಕೂಡಿಕೊಳ್ಳುತ್ತಿರುವುದು ತುಂಬಾ ವಿಶೇಷವಾಗಿದೆ. ಮಯಾಂಕ್ ಅಗರ್ವಾಲ್ 12 ವರ್ಷಗಳ ಹಿಂದೆ ಬೆಂಗಳೂರು ಪರ ಕಣಕ್ಕಿಳಿದಿದ್ರು. ಅದರಲ್ಲೂ ಅಗರ್ವಾಲ್ ಐಪಿಎಲ್ ಕೆರಿಯರ್ ಆರಂಭಿಸಿದ್ದು ಆರ್ಸಿಬಿ ಪರ ಕಣಕ್ಕಿಳಿಯುವ ಮೂಲಕ ಎಂಬುದು ಇನ್ನೂ ವಿಶೇಷ. 2011ರಲ್ಲಿ ಮಯಾಂಕ್ ಅಗರ್ವಾಲ್ ಆರ್ಸಿಬಿ ತಂಡಕ್ಕೆ ಆಯ್ಕೆಯಾಗಿದ್ರು. ಮೊದಲ ಸೀಸನ್ ಅಲ್ಲಿ 8 ಪಂದ್ಯಗಳನ್ನಾಡಿದ ಮಯಾಂಕ್ 141 ರನ್ ಕಲೆ ಹಾಕಿದ್ರು. ಹೀಗಾಗಿ ಅವರನ್ನ 2012ರಲ್ಲೂ ತಂಡದಲ್ಲೇ ಉಳಿಸಲಾಗಿತ್ತು. ಅದರಂತೆ 2012ರಲ್ಲಿ 16 ಪಂದ್ಯಗಳಲ್ಲಿ ಕಾಣಿಸಿಕೊಂಡಿದ್ದ ಅಗರ್ವಾಲ್ ಒಟ್ಟು 216 ರನ್ ಬಾರಿಸಿದ್ರು. ಇನ್ನು 2013ರಲ್ಲೂ ಆರ್ಸಿಬಿ ಪರ ಕಣಕ್ಕಿಳಿದು 5 ಪಂದ್ಯಗಳಲ್ಲಿ ಕೇವಲ 67 ರನ್ ಮಾತ್ರ ಗಳಿಸಿದ್ರು. 2013ರಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದ ಪರಿಣಾಮ ಮರು ವರ್ಷವೇ ಆರ್ಸಿಬಿ ತಂಡದಿಂದ ಕೈಬಿಟ್ಟಿತ್ತು. ಇದಾದ ಬಳಿಕ 2014ರಿಂದ 16ರವರೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದರು. 2017ರಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದಲ್ಲಿದ್ರು. ಆ ಬಳಿಕ 2018ರಿಂದ 22ರವರೆಗೆ ಪಂಜಾಬ್ ಕಿಂಗ್ಸ್ ಪರ ಕಣಕ್ಕಿಳಿದಿದ್ರು. 2023 ಹಾಗೂ 24ರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಪರ ಕಾಣಿಸಿಕೊಂಡಿದ್ದರು. ಆದರೆ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಯಾವುದೇ ಫ್ರಾಂಚೈಸಿ ಖರೀದಿಸಿರಲಿಲ್ಲ. ಮಯಾಂಕ್ ಅಗರ್ವಾಲ್ ಅವರನ್ನ ಖರೀದಿಸುವ ಪ್ಲಾನ್ ಮಾಡಲಿಲ್ಲ. ಇದೀಗ ಬದಲಿ ಆಟಗಾರನಾಗಿ ಕನ್ನಡಿಗ ಆರ್ಸಿಬಿ ತಂಡಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಅದು ಕೂಡ ಬರೋಬ್ಬರಿ 12 ವರ್ಷಗಳ ಬಳಿಕ ಎಂಬುದು ಬಹಳ ವಿಶೇಷವಾಗಿದೆ. ಈಗಾಗಲೇ ಆರ್ಸಿಬಿ ತಂಡವನ್ನ ಕೂಡಿಕೊಂಡು ತಮ್ಮ ಬ್ಯಾಟಿಂಗ್ ಅಭ್ಯಾಸವನ್ನ ಶುರು ಹಚ್ಚಿಕೊಂಡಿದ್ದಾರೆ. ನೆಟ್ಸ್ ನಲ್ಲಿ ಜಬರ್ದಸ್ತ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಸ್ಪಿನ್ ಬೌಲರ್ ಗಳನ್ನ ಎದುರಿಸಿ ಬೆವರು ಹರಿಸುತ್ತಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಅಗರ್ವಾಲ್ ಅದ್ಭುತ ಫಾರ್ಮ್ ನಲ್ಲಿದ್ರು. ಅದರಿಂದಲೇ ಅವರು ರಾಷ್ಟ್ರೀಯ ತಂಡಕ್ಕೂ ಆಯ್ಕೆಯಾಗಿದ್ರು. ಅಲ್ಲೂ ಕೆಲ ಪಂದ್ಯಗಳಲ್ಲಿ ಸಕ್ಸಸ್ ಕಂಡಿದ್ರು. ಆದರೆ ಕಳೆದ 2 ವರ್ಷಗಳಿಂದ ಅವರ ಫಾರ್ಮ್ ಸಂಪೂರ್ಣ ನೆಲಕಚ್ಚಿದೆ. ರಾಷ್ಟ್ರೀಯ ತಂಡಕ್ಕೆ ಅಲ್ಲ, ಕನಿಷ್ಠ ಐಪಿಎಲ್ ನಲ್ಲೂ ಅವರಿಗೆ ಆಡುವ ಅವಕಾಶ ಸಿಗಲಿಲ್ಲ. ಯಾವುದೇ ತಂಡದ ಮಾಲೀಕರು ಕೂಡ ಅವರನ್ನ ಖರೀದಿಸುವ ಮನಸ್ಸು ಮಾಡಲಿಲ್ಲ. ಇದೇ ಕಾರಣದಿಂದ ಆರ್ಸಿಬಿ ತನ್ನ ಲೆಕ್ಕಾಚಾರದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತದೆ. ಮಯಾಂಕ್ ಅವರು ಫಾರ್ಮ್ ಅಲ್ಲಿ ಇರದೇ ಇದ್ದದ್ದು ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ತಲೆನೋವಾಗಿದೆ. ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳ್ಳೆಯ ಆಟವನ್ನಾಡುತ್ತಿದ್ರು. ಫಾರ್ಮ್ ಕೂಡ ಕಂಡುಕೊಂಡಿದ್ರು. ಅರ್ಧಶತಕ ಬಾರಿಸಿ ಆರ್ಸಿಬಿ ಪಾಳ್ಯದಲ್ಲಿ ಭರವಸೆಯನ್ನ ಹುಟ್ಟಿಸಿದ್ರು. ತಂಡ ಸಂಕಷ್ಟಕ್ಕೆ ಸಿಲುಕಿದಾಗ ಕೈ ಹಿಡಿಯುವ ಆಸೆಯನ್ನ ಚಿಗುರಿಸಿದ್ರು. ಆದ್ರೆ ಇದೀಗ ಮಯಾಂಕ್ ಅವರಿಗೆ ಲಕ್ ಎಂಬಂತೆ ಅದೃಷ್ಟ ಒಲಿದು ಬಂದಿದೆ. ದೇವದತ್ ಪಡಿಕ್ಕಲ್ ಅವರ ಸ್ಥಾನವನ್ನ ಸರಿಯಾಗಿ ತುಂಬಬೇಕಾಗಿದೆ. ಆರ್ಸಿಬಿ ಗೆಲುವಿಗೆ ಕೈ ಹಿಡಿಯಬೇಕಾಗಿದೆ. ತಂಡಕ್ಕೆ ಅದ್ಭುತ ಬ್ಯಾಟಿಂಗ್ ಮಾಡಿ ತಮ್ಮ ಸಾಮರ್ಥ್ಯವನ್ನ ತೋರ್ಪಡಿಸಬೇಕಾಗಿದೆ. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವರಿಗೆ ಮಣೆ ಹಾಕಿ ಅವಕಾಶ ಕೊಡುತ್ತಾ ಅಥವಾ ಒಂದೆರಡು ಪಂದ್ಯಗಳಲ್ಲಿ ಕಾದು ನೋಡಿ ಅವಕಾಶವನ್ನ ಕೊಡುತ್ತಾ ಎನ್ನುವುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಆದರೆ ಮಯಾಂಕ್ ಅವರನ್ನ ಹೊರತುಪಡಿಸಿ ಉತ್ತಮ ಬ್ಯಾಟ್ ಮಾಡುವ ಭಾರತೀಯ ಆಟಗಾರ ಆರ್ಸಿಬಿ ತಂಡದಲ್ಲಿಲ್ಲ. ಹಾಗಾಗಿ ಮಯಾಂಕ್ ಅಗರ್ವಾಲ್ ಅವರಿಗೆ ತಂಡದಲ್ಲಿ ಆಡುವ ಅವಕಾಶ ದಟ್ಟವಾಗಿದೆ. ಮಯಾಂಕ್ ಆರ್ಭಟ ಹೇಗಿರುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಅಭಿಮಾನಿಗಳು ಮಾತ್ರ ಮಯಾಂಕ್ ಅವರು ಬಂದಿರುವುದರಿಂದ ಮತ್ತು ನಮ್ಮ ಅನುಭವಿ ಕನ್ನಡಿಗ ಆಗಮನವಾಗಿರುವುದರಿಂದ ಸಿಹಿಯಾಗಿದ್ದಾರೆ. ಉತ್ತಮ ಫಾರ್ಮ್ ನಲ್ಲಿದ್ದ ಡಿಡಿಪಿ ಹೊರಗಡೆ ಹೋಗಿರುವುದರಿಂದ ಸ್ವಲ್ಪ ಕಹಿಯಾಗಿದ್ದಾರೆ.